ಇಲ್ಲಿ ರೈತನೇ ಸೆಲೆಬ್ರಿಟಿ, ರೈತನಿಗಾಗಿಯೇ ಪ್ರಶಸ್ತಿ. 200ಕ್ಕೂ ಹೆಚ್ಚು ಅನ್ನದಾತರಿಗೆ ಭೂಮಿ ಗೌರವ, ಭೂಮಿ ಕ್ರಾಂತಿ, ಕೃಷಿಕರ ನೆರವಿಗೆ ಸತತ ಶ್ರಮ. ಇದುವೇ ಈ ಹೊತ್ತಿನ ವಿಶೇಷ ರೈತ ಸ್ನೇಹಿ ಭೂಮಿ. ನಾನು ಪ್ರತೀಕ್ಷಾ. ರೈತ ದೇಶದ ಬೆನ್ನೆಲುಬು. ಆತ ಪ್ರತಿನಿತ್ಯ ಹೊಲಕ್ಕೋಗಿ ಉಳುಮೆ ಮಾಡಿ, ಬೀಜ ಬಿತ್ತಿ, ಬೆವರು ಸುರಿಸಿ ದುಡಿತಾ ಇರೋದ್ರಿಂದಾನೇ ಇವತ್ತು ನಮ್ಮೆಲ್ಲರ ಹೊಟ್ಟೆ ತುಂಬ್ತಾ ಇದೆ. ಆಹಾರ ಉತ್ಪಾದನೆಯಲ್ಲಿ ನಾವು ಯಾವ ದೇಶಕ್ಕೂ ಸಲಾಂ ಹೊಡೆಯೋ ಅನಿವಾರ್ಯತೆ ಎದುರಾಗಿಲ್ಲ. ಆದರೆ ಅಂತಹ ಅನ್ನದಾತನನ್ನ ಗೌರವಿಸುವ, ಸನ್ಮಾನಿಸುವ, ಪ್ರೋತ್ಸಾಹಿಸುವ, ಸೂಕ್ತ ಮಾರ್ಗದರ್ಶನ ನೀಡೋ ಕಾರ್ಯಕ್ರಮಗಳು ನಡೆಯೋದೇ ಭಾರೀ ವಿರಳ. ಬಟ್ ಖುಷಿಯ ವಿಚಾರ ಏನಂದ್ರೆ, ಇದೀಗ ಆ ಕೊರಗನ್ನ ಭೂಮಿ ಸಂಸ್ಥೆ ನೀಗಿಸ್ತಾ ಇದೆ. ಅನ್ನದಾತನಿಗೆ ನಿಮ್ಮ ಜೊತೆ ನಾವಿದ್ದೀವಿ ಅಂತ ಆ ಸಂಸ್ಥೆ ಸಾರಿ ಹೇಳ್ತಾ ಇದೆ. ಆ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಯಾರೂ ಅರಿಯದ ನೇಗಿಲ ಯೋಗಿಯೇ ಲೋಕಕ್ಕೆ ಅನ್ನವ ನೀಯುವನು. ಹೆಸರನ್ನು ಬಯಸದೆ, ಅತಿ ಸುಖ ಕೆಲಸದೆ, ದುಡಿವನು ಗೌರವ ಕಾಶಿಸದೆ. ನೇಗಿಲ ಕುಲದೊಳಗಡಗಿದೆ ಕರ್ಮ, ನೇಗಿಲ ಮೇಲೆಯೇ ನಿಂತಿದೆ ಧರ್ಮ. ಈ ಸಾಲುಗಳನ್ನ ಕೇಳ್ತಾ ಇದ್ರೆ ಅನ್ನದಾತನ ಮಹತ್ವ ಎಂಥದ್ದು ಅನ್ನೋದು ಗೊತ್ತಾಗಿ ಬಿಡುತ್ತೆ. ನಾವು ತಿನ್ನೋ ಒಂದೊಂದು ಅಕ್ಕಿ ಕಾಳಿನ ಹಿಂದೆಯೂ ಅನ್ನದಾತನ ಶ್ರಮವಿದೆ, ತ್ಯಾಗವಿದೆ. ತಾನು ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಸಿಗದೇ ಇರುವಾಗ ಆ ಬೆಳೆಯನ್ನ ಪ್ರಾಣಿಗಳಾದ್ರೂ ತಿಂದು ಹೊಟ್ಟೆ ತುಂಬಿಸಿಕೊಳ್ಳಲಿ ಅಂತ ಬಿಟ್ಟಿರೋ ಅದೆಷ್ಟೋ ರೈತರು ನಮ್ಮ ನಡುವೆ ಇದ್ದಾರೆ. ಆದ್ರೆ ಇವತ್ತು ನಮ್ಮ ನಡುವೆ ಅದೆಷ್ಟೋ ಮಂದಿ ಜನರಿಗೆ ಒಬ್ಬ ರೈತನ ಬೆಲೆ ಏನು ಅನ್ನೋದು ಗೊತ್ತಿಲ್ಲ. ರೈತರಿಗೆ ಸೂಕ್ತ ಮಾರ್ಗದರ್ಶನ ಸಿಗ್ತಾ ಇಲ್ಲ. ಯಾವ ಬೆಳೆಗೆ ಎಲ್ಲಿ ಮಾರುಕಟ್ಟೆ ಇದೆ, ಇಳುವರಿ ಜಾಸ್ತಿ ಮಾಡೋದು ಹೇಗೆ, ಕೃಷಿಯನ್ನ ಲಾಭದಾಯಕ ಉದ್ಯಮವಾಗಿ ಮಾಡೋದು ಹೇಗೆ ಅನ್ನೋ ಬಗ್ಗೆ ಸೂಕ್ತ ಮಾಹಿತಿ ನೀಡೋದು ಖಂಡಿತವಾಗಿಯೂ ವಿರಳ. ಇಂತಹ ರೈತರ ಒಂದು ಹೆಗಲಲ್ಲಿ ನೇಗಿಲಿದ್ರೆ ಮತ್ತೊಂದು ಹೆಗಲಿಗೆ ಶಕ್ತಿಯಾಗಿ ಇಲ್ಲೊಂದು ಸಂಸ್ಥೆ ನಿಂತಿದೆ. ಭೂಮಿ ಸಂಸ್ಥೆ ಅನ್ನದಾತರಿಗೆ ಪ್ರೋತ್ಸಾಹ ನೀಡಲು ಪ್ರಶಸ್ತಿ ನೀಡುವ ಜೊತೆಗೆ ಸೂಕ್ತ ಮಾರ್ಗದರ್ಶನವನ್ನ ಮಾಡ್ತಿದೆ. ಮುನ್ನೂರಕ್ಕೂ ಹೆಚ್ಚು ಅನ್ನದಾತರಿಗೆ ಭೂಮಿ ರೈತ ಪ್ರಶಸ್ತಿ. ಭೂಮಿ ಸಂಸ್ಥೆಯಿಂದ ಸುಮಾರು 25 ಜಿಲ್ಲೆಯ ರೈತರಿಗೆ ಸನ್ಮಾನ. ಪ್ರತಿ ವರ್ಷ ಡಿಸೆಂಬರ್ 23ನೇ ತಾರೀಖು ವಿಶ್ವ ರೈತರ ದಿನಾಚರಣೆ ಆಚರಿಸೋದು ತಮಗೆಲ್ಲರಿಗೂ ಗೊತ್ತಿರೋದೆ. ದೇಶದ ಭದ್ರತೆಗೆ ಯೋಧ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ದೇಶದ ಜನರಿಗೆ ಆಹಾರ ಭದ್ರತೆ ನೀಡುವ ಅನ್ನದಾತ. ಅಂತಹ ಅನ್ನದಾತನನ್ನ ಮುಂದೆ ತರಲು ಡಿಜಿಟಲ್ ಕೃಷಿ ವೇದಿಕೆಯಾಗಿರುವ ಭೂಮಿ 10 ವರ್ಷಗಳಿಂದ ಶ್ರಮಿಸುತ್ತಿದೆ. ರಾಜ್ಯದ ಬಹುತೇಕ ಎಲ್ಲ ಜಿಲ್ಲೆಗಳಿಂದ ಆಯ್ಕೆ ಮಾಡಿ ಸುಮಾರು 300 ರೈತರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ. ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆನಂದಿಸುವ ಮೂಲಕ ರೈತರು ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದಾರೆ. ಭೂಮಿ ಸಂಸ್ಥೆ ಸಿಇಒ ರಘುನಂದನ್ ಅವರು ರೈತರಿಗೆ ಭೂಮಿ ರೈತ ಪ್ರಶಸ್ತಿಯನ್ನ ಗಣ್ಯರ ಮೂಲಕ ವಿತರಿಸಿದ್ದಾರೆ. ತಮ್ಮದೇ ಶೈಲಿಯಲ್ಲಿ ಕೃಷಿ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿರುವ ರೈತರನ್ನ ಹುಡುಕಿ ಈ ಪ್ರಶಸ್ತಿಯನ್ನ ಕೊಡಲಾಗಿದೆ.
ಬೆಂಗಳೂರಿನ ಪ್ರೆಸ್ ಕ್ಲಬ್ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ರೈತನೇ ಸೆಲೆಬ್ರಿಟಿ. ಅಷ್ಟೇ ಅಲ್ಲ, ಅನ್ನದಾತರಿಗೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಪ್ರಶಸ್ತಿ ಕಾರ್ಯಕ್ರಮ ನಡೆದಿರೋದು ಇದೇ ಮೊದಲು. ಮೊದಲನೇ ಬಾರಿಗೆ ಭೂಮಿ ಸಂಸ್ಥೆ ರೈತ ಪ್ರಶಸ್ತಿನ ಕೊಟ್ಟಿದೆ ಇವತ್ತು. ಇದೇನೆಂದರೆ ಮುಖ್ಯವಾಗಿ ನಮ್ಮ ಒಂದು ಸ್ಲೋಗನ್ ಆಗಿದೆ ಇವತ್ತು, ಅನ್ನದಾತನಿಗೆ ಸೆಲೆಬ್ರಿಟಿ ಸ್ಟೇಟಸ್ ಅಂತ. ಈ ನಿಟ್ಟಿನಲ್ಲಿ ನಾವು ಇವತ್ತಿನ ದಿವಸ ಪ್ರೆಸ್ ಕ್ಲಬ್ ಆವರಣದಲ್ಲಿ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ಸುಮಾರು ಒಂದು 400 ಜನ ರೈತರು ಹಲವಾರು ಕಡೆಯಿಂದ ರಾಜ್ಯಾದ್ಯಂತ ಬಂದಿದ್ರು ಇಲ್ಲಿ. ಅದರಲ್ಲಿ 160 ಜನಕ್ಕೆ ಪ್ರಶಸ್ತಿನ ಕೊಟ್ಟಿದ್ದೀವಿ. ಇದರಲ್ಲಿ ಮುಖ್ಯವಾಗಿ ಪ್ರಶಸ್ತಿ ಗೆದ್ದವರು ನಾವು ಕರೆದಾಗ ಅವರು ಎಷ್ಟು ಹುಮ್ಮಸ್ಸಿತ್ತು ಅಂದರೆ, ಸರ್ ನೀವು ಕರೆದಿದ್ದೀರಾ, ನಮ್ಮ ಪ್ರಶಸ್ತಿ ಕೊಡ್ತಿದ್ದೀರಾ ಅಂತ ಖುಷಿಯಾಗಿ ಬೆಳಗ್ಗೆ 6 ಗಂಟೆ 5 ಗಂಟೆಗೆ ಬಂದು, ಸರ್ ನಾವು ಬಂದಿದ್ದೀವಿ ಇಲ್ಲಿ ಅಂತ ಹೇಳಿದಾಗ ನಮ್ಗೆ ಆದ ಒಂದು ಸಂತೋಷನೇ ಬೇರೆ. ಆಮೇಲೆ ಈ ಒಂದು ವಿಜೃಂಭಣೆಯಿಂದ ನಡೀತು ಈ ಸಮಾರಂಭ. ಹಾಗಾಗಿ ಸುಮಾರು ಜನ ಇದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಆ ಅನುಕೂಲಗಳಿಂದ ಇವತ್ತು ಒಂದು ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಪಡೆದಿರುವಂಥ ಎಲ್ಲ ರೈತರು ಕೂಡ ತುಂಬ ಖುಷಿ ಪಟ್ಟಿದ್ದಾರೆ. ಇನ್ನು ರೈತರನ್ನ ಸನ್ಮಾನ ಮಾಡಿದ ಭೂಮಿ ಸಂಸ್ಥೆ ಬಗ್ಗೆ ಹೇಳಲೇಬೇಕು. ಮೊದಲೇ ಹೇಳಿದಂತೆ ಭೂಮಿ ಒಂದು ಡಿಜಿಟಲ್ ಕೃಷಿ ವೇದಿಕೆ. ಇಲ್ಲಿ ಆಧುನಿಕ ತಂತ್ರಜ್ಞಾನ ಬಳಸಿ ರೈತರಿಗೆ ಉತ್ತಮ ಮಾರುಕಟ್ಟೆ, ಭೂಮಿಯ ಫಲವತ್ತತೆ ಹಾಗೂ ಕೃಷಿಯನ್ನ ಯುವ ಜನಾಂಗಕ್ಕೆ ಆಕರ್ಷಕ ಕ್ಷೇತ್ರವನ್ನಾಗಿ ಪರಿವರ್ತನೆ ಮಾಡುವ ನಿಟ್ಟಿನಲ್ಲಿ ಶ್ರಮಿಸುತ್ತಿರುವ ಸಂಸ್ಥೆ. ಅನ್ನದಾತರಿಗೆ ನೆರವಾಗುವ ನಿಟ್ಟಿನಲ್ಲಿ ಭೂಮಿ ಸಂಸ್ಥೆ ಕಳೆದ 10 ವರ್ಷಗಳಿಂದ ನಿರಂತರವಾಗಿ ರಾಜ್ಯವ್ಯಾಪಿ ಕೆಲಸ ಮಾಡ್ತಿದೆ. ಇಂತಹ ಸಂಸ್ಥೆ ಡಿಜಿಟಲ್ ಕೃಷಿ ಪ್ಲಾಟ್ಫಾರ್ಮ್ ಹಾಗೂ ಸಹಜಾನಂದ ಕಂಪ್ಯೂಟರ್ ಏಡೆಡ್ ರೂರಲ್ ಎಜುಕೇಷನ್ ಅಂಡ್ ಡೆವಲಪ್ಮೆಂಟ್ ಟ್ರಸ್ಟ್ ಆಶ್ರಯದಲ್ಲಿ ಬ್ಯಾರಿಕ್ಸ್ ಪ್ರಶಸ್ತಿ ಪ್ರಾಯೋಜಕತ್ವದಲ್ಲಿ ರೈತರನ್ನ ಸನ್ಮಾನಿಸಿದೆ. ನಾವು ಒಟ್ಟು ಜಿಲ್ಲಾವಧಿಯಲ್ಲಿ 4 ಅವಾರ್ಡ್ಗಳು, ಆಮೇಲೆ ವಲಯ ಅಂದರೆ ಝೋನಲಲ್ಲಿ ನಾವು 10 ಅವಾರ್ಡ್ ಕೊಟ್ಟಿದ್ದೀವಿ. ಟೋಟಲ್ ಆಗಿ 300 ಅವಾರ್ಡ್ಗಳಿಗೆ ಕೊಟ್ಟಿದ್ದೀವಿ. 25 ಜಿಲ್ಲೆಗಳು ಕವರ್ ಆಗಿದೆ. ಅಂದರೆ 5 ಜಿಲ್ಲೆ ಅಂದರೆ ಈಗ ಸೌತ್ ಕೆನರಾ ಆ ಕಡೆ ಮಾತ್ರ ಬಿಟ್ಟಿದ್ದೀವಿ, ಮಿಕ್ಕಿದೆಲ್ಲರೂ ಇಲ್ಲಿ ಅವಾರ್ಡ್ ಆಗಿದ್ದಾರೆ. ಸೊ ಮೂಲ ಉದ್ದೇಶ ಏನಂದರೆ, ನಮ್ಮ ಐ ಸಪೋರ್ಟ್ ಫಾರ್ಮರ್ ಅಂದರೆ ನಾನು ರೈತರ ಪರ ನಿಲ್ಲುತ್ತೇನೆ ಅನ್ನೋ ಒಂದು ನಮ್ಮ ಅಭಿಯಾನ ಇದೆ. ಈ ಅಭಿಯಾನದಲ್ಲಿ ಏನಂದರೆ, ಮೊದಲನೇದಾಗಿ ಇವತ್ತಿನ ದಿವಸ ನಮ್ಮ ಆಹಾರ ಬೇಡಿಕೆ ಹೆಚ್ಚಾಗ್ತಾ ಇದೆ ಮತ್ತು ರೈತರ ಸಂಖ್ಯೆ ಕ್ಷೀಣಿಸ್ತಾ ಇದೆ. ಇದನ್ನು ನಾವು ಹೆಂಗೆ ನೀಗಿಸಬೇಕು, ಹೆಚ್ಚು ಜನ ಹೇಗೆ ರೈತರಾಗಬೇಕು ಅನ್ನೋದು ಒಂದು, ರೈತರಾಗಿ ಉಳಿಬೇಕು ಅನ್ನೋದು ಒಂದು ಅಭಿಯಾನ. ಎರಡನೇದು, ಇವತ್ತಿನ ದಿವಸ ಕೃಷಿನಲ್ಲಿ ಹೆಚ್ಚು ಲಾಭ ಇಲ್ಲ ಅಂತ ಯಾರು ಮುಂದಿನ ಜನಾಂಗದವರು ಇದನ್ನು ವೃತ್ತಿಯಾಗಿ ತಗೊತಾ ಇಲ್ಲ. ಇದನ್ನು ವೃತ್ತಿಯಾಗಿ ತಗೋಬೇಕು ಅಂದರೆ ಇದರಲ್ಲಿ ಅವರು ಹೆಚ್ಚು ಹಣ ಗಳಿಸಬೇಕು. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಅದರಲ್ಲಿ ಒಬ್ಬ ರೈತನಿಗೆ, ಸಾಮಾನ್ಯ ರೈತನಿಗೆ ಗೌರವ ಸಲ್ತಾ ಇಲ್ಲ ಅನ್ನೋದು ಒಂದು ನಮ್ಮ, ಅಂದರೆ ಒಂದು ಸಾಮಾಜಿಕ ಗೌರವ ಇಲ್ಲ ಅನ್ನೋದು ಒಂದು ತುಂಬ ಒಂಥರ ಮನಸ್ಸಿನಲ್ಲಿ ಬೇಜಾರಿತ್ತು. ಆ ನಿಟ್ಟಿನಲ್ಲಿ ನಾವು ಈ ರೈತ ಪ್ರಶಸ್ತಿ ಕೊಟ್ಟಿದ್ದೀವಿ. ಭೂಮಿ ಸಂಸ್ಥೆ ಸಿಇಒ ರಘುನಂದನ್ ಹೇಳ್ತಾ ಇರೋದು ಅಕ್ಷರಶಃ ಸತ್ಯ. ದಿನದಿಂದ ದಿನಕ್ಕೆ, ತಿಂಗಳಿನಿಂದ ತಿಂಗಳಿಗೆ, ವರ್ಷದಿಂದ ವರ್ಷಕ್ಕೆ ದೇಶದಲ್ಲಿ ರೈತರ ಸಂಖ್ಯೆ ಕ್ಷೀಣಿಸುತ್ತಿದೆ. ರೈತರ ಮಕ್ಕಳೆಲ್ಲ ಊರಲ್ಲಿರೋ ಹೊಲ ಮನೆಗಳನ್ನ ಬಿಟ್ಟು ನಗರ ಪ್ರದೇಶಗಳತ್ತ ವಲಸೆ ಬರ್ತಿದ್ದಾರೆ. ಇದರಿಂದ ಸದ್ಯಕ್ಕೆ ದೇಶಕ್ಕೆ ಸಮಸ್ಯೆ ಇಲ್ಲದೆ ಇದ್ರೂ ಭವಿಷ್ಯದಲ್ಲಿ ಭಾರಿ ಅಪಾಯವಿರೋದಂತೂ ಸತ್ಯ. ಹೊಲದಲ್ಲಿ ಕೆಲಸ ಮಾಡೋರು ಇಲ್ಲ ಅಂತಾದ್ರೆ ಆಹಾರ ಬೆಳೆಯ ಉತ್ಪಾದನೆ ಕುಸಿಯುತ್ತೆ. ಆವಾಗ ನಮ್ಮ ದೇಶ ಇನ್ಯಾವುದೋ ದೇಶದ ಹಂಗಿಗೆ ಬೀಳಬೇಕಾಗತ್ತೆ. ಆದರೆ ಅದೆಲ್ಲವನ್ನ ತಪ್ಪಿಸಬೇಕು, ನಾವು ಸ್ವಾವಲಂಬಿಯಾಗಿಯೇ ಉಳಿಬೇಕು ಅಂತಾದ್ರೆ ದೇಶದ ರೈತರಿಗೆ ಸೂಕ್ತ ಗೌರವ ಕೊಡಬೇಕು, ಅವರನ್ನ ಪ್ರೋತ್ಸಾಹಿಸೋ ಕೆಲಸ ಮಾಡಬೇಕು. ಹಾಗೆ ರೈತರು ಬೆಳೀತಾ ಇರೋ ಬೆಳೆಗಳು ಲಾಭದಾಯಕವಾಗುವಂತೆ ಮಾಡಬೇಕು. ಬ್ಯಾರಿಕ್ಸ್ ಆಗ್ರೋ ಸೈನ್ಸಸ್ ಪ್ರೈವೇಟ್ ಲಿಮಿಟೆಡ್ 2011ರಲ್ಲಿ ಶುರುವಾಗಿದೆ. ಇದು ಪ್ರಮುಖವಾಗಿ ರೈತರಿಗೋಸ್ಕರ ಹೇಳಿ ಮಾಡಿಸಿದ ಸಂಸ್ಥೆ. ಮಾನ್ಯ ಲೋಕೇಶ್ ಮಾಕಮ್ ಅವರು ಈ ಸಂಸ್ಥೆಯನ್ನು ಹುಟ್ಟುಹಾಕಿದ್ದಾರೆ. ಅವರ ಒಂದು ಕನಸು ಏನಿದೆ ಅಂತಂದರೆ, ನಮಗೆ ಅನ್ನ ಹಾಕುವಂಥ ಅನ್ನದಾತರಿಗೆ ಏನಾದರೂ ಒಂದು ಮಾಡಬೇಕಂತ ಒಂದು ದೊಡ್ಡ ಕನಸಿತ್ತು ಅವರಿಗೆ. ಅದನ್ನು ಅವರು ಒಂದು ಸ್ವಂತ ಉದ್ಯೋಗ, ಸ್ವಂತ ಒಂದು ಸಂಸ್ಥೆ ಪ್ರಾರಂಭ ಮಾಡುವಂಥ ಒಂದು ಕನಸು ಕೂಡ ಇತ್ತು. ಇದರ ಜೊತೆಗೆ ಬೆರೆಸಿ ಒಂದು ಸಂಸ್ಥೆ ಪ್ರಾರಂಭ ಮಾಡಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ಫೆರಮೋನ್ ಟ್ರ್ಯಾಪ್ಸನ್ನು ಅವರು ಪ್ರಾರಂಭ ಮಾಡಿದ್ದಾರೆ. ಇದು ಅತ್ಯಂತ ನವೀನ ತಂತ್ರಜ್ಞಾನ ಕೀಟ ನಿಯಂತ್ರಣದಲ್ಲಿ. ವಿವಿಧ ವಿಭಾಗಗಳಲ್ಲಿ ಅನ್ನದಾತರಿಗೆ ಪ್ರಶಸ್ತಿ. ರೈತರ ಮುಖದಲ್ಲಿ ಹರ್ಷ ಮೂಡಿಸಿದ ಭೂಮಿ ಸಂಸ್ಥೆ.
ಇನ್ನು ಇಲ್ಲೂ ಕೂಡ ಪ್ರಥಮ ಹಾಗೂ ದ್ವಿತೀಯ ಅಂತ ವಿಂಗಡಿಸಿ ಪ್ರಶಸ್ತಿ ವಿತರಣೆ ಮಾಡಲಾಗಿದೆ. ಹವಾಮಾನ ಸ್ಥಿತಿ ಸ್ಥಾಪಕ ಅಳವಡಿಕೆ, ಅತ್ಯುತ್ತಮ ರೈತ ಮಹಿಳೆ ಪ್ರಶಸ್ತಿ, ಉತ್ತಮ ಇಳುವರಿ, ಉತ್ತಮ ತೋಟಗಾರಿಕಾ ರೈತ, ವರ್ಷದ ಆವಿಷ್ಕಾರಿ ರೈತ, ಸಾವಯವ ಕೃಷಿ, ಸುಸ್ಥಿರ ಬೇಸಾಯ, ಕೃಷಿಯಲ್ಲಿ ತಂತ್ರಜ್ಞಾನ ಬಳಕೆ, ಕೃಷಿ ಉದ್ಯಮಶೀಲತೆ, ಯುವ ಕೃಷಿ ಸಾಧಕ, ಜಲ ಸಂರಕ್ಷಣೆ ವಿಧಾನ, ಹೈನುಗಾರಿಕೆ, ಅರಣ್ಯ ಕೃಷಿ ಹೀಗೆ ಅನೇಕ ವಿಭಾಗಗಳಲ್ಲಿ ರೈತರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ. ಇವತ್ತಿನ ದಿವಸ ಭೂಮಿ ಡಿಜಿಟಲ್ ವೇದಿಕೆಯವರು ಈ ಒಂದು ರೈತರಿಗೆ, ಅನ್ನದಾತರಿಗೆ ಪ್ರೋತ್ಸಾಹವನ್ನು ಕೊಡೋಕ್ಕೋಸ್ಕರ, ಉತ್ತೇಜನವನ್ನು ಕೊಡಲಿಕ್ಕೆ ಇಂಥ ಒಂದು ರೈತ ಪ್ರಶಸ್ತಿಯನ್ನು ಇಲ್ಲಿ ಆರ್ಗನೈಸ್ ಮಾಡಿದ್ದಾರೆ. ಅವರಿಗೆ ನಾನು ವಿಶೇಷವಾಗಿ ಈ ಸಂದರ್ಭದಲ್ಲಿ ರೈತರ ಪರವಾಗಿ ಹಾರ್ದಿಕವಾದಂಥ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನೆಮ್ಮದಿಯುತವಾದಂಥ, ಗೌರವಯುತವಾದಂಥ ಎಲ್ಲರ ಜೊತೆಗೆ ಸಮಾಜದಲ್ಲಿ ತಲೆ ಎತ್ತಿ ನಿಲ್ಲುವಂಥ ಒಂದು ಕೆಲಸ ಆಗ್ಬೇಕಂತಂದರೆ ಅವನ ಆದಾಯ ದ್ವಿಗುಣಗೊಳ್ಳಬೇಕು, ದ್ವಿಗುಣ ಅಲ್ಲ ತ್ರಿಗುಣಗೊಳ್ಳಬೇಕು. ಅವನಿಗೆ ಅವನು ಬೆಳೆದಂಥ ಬೆಳೆಗೆ ಒಳ್ಳೆ ಬೆಲೆ ಸಿಗಬೇಕು. ಆವಾಗಲಷ್ಟೇ ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯ. ಅಂಥ ಒಂದು ಕೆಲಸಕ್ಕೆ ಇವತ್ತು ಭೂಮಿ ವೇದಿಕೆಯವರು ರೈತರಿಗೆ ಒಂದು ಕನೆಕ್ಟಿವಿಟಿಯನ್ನು ಕೊಡೋಕ್ಕೆ, ಇಂಥ ಒಂದು ವೇದಿಕೆ, ಡಿಜಿಟಲ್ ವೇದಿಕೆ ಇದ್ದರೆ ಬಹುಶಃ ಅವ್ರಿಗೆ ಕನೆಕ್ಟಿವಿಟಿ ಕೊಡೋಕ್ಕೆ ಸಾಧ್ಯ. ಸಣ್ಣ ರೈತರನ್ನ, ಮಧ್ಯಮ ರೈತರನ್ನ ನಾವು ಉಳಿಸ್ಕೊಳ್ಬೇಕಾಗಿದೆ ಅಂತ ಡಾಕ್ಟರ್ ಮಂಜುನಾಥ್ ಅವರು ಹೇಳ್ತಾ ಇರೋ ಮಾತು ಸತ್ಯ. ಹಾಗೆ ಆಗಬೇಕು ಅಂತಾದರೆ ಸಣ್ಣ ಭೂಮಿ ಪ್ರದೇಶದಲ್ಲಿಯೇ ಹೆಚ್ಚಿನ ಇಳುವರಿಯ ಬೆಳೆ ತೆಗೆಯುವಂತಾಗಬೇಕು. ಹಾಗೆ ಅದಕ್ಕೆ ಸೂಕ್ತ ಮಾರುಕಟ್ಟೆ ಸಿಗುವಂತಾಗಬೇಕು. ಇದು ರಾಜ್ಯದಲ್ಲಿರ್ತಕ್ಕಂಥ ಅನ್ನದಾತರು ಅವರು ಮಾಡಿರ್ತಕ್ಕಂಥ ಸಾಧನೆಗಳನ್ನು ಗುರುತಿಸಿ ಅವರನ್ನು ಇವತ್ತು ಗೌರವಿಸ್ತಕ್ಕಂಥದ್ದು ಬಹಳ ಶ್ಲಾಘನೀಯವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಿಂದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೃಷಿಯ ವಿವಿಧ ಸ್ತರಗಳಲ್ಲಿ ಅವರು ಮಾಡಿರ್ತಕ್ಕಂಥ ಸೇವೆಗಳನ್ನು ಬಹಳ ಅಚ್ಚುಕಟ್ಟಾಗಿ ಅವರು ಗುರುತಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ಅದರ ಜೊತೆಗೆ ಅವರನ್ನು ಗೌರವಿಸ್ತಕ್ಕಂಥದ್ದು, ಈ ನಾಡಿನ ಅನ್ನದಾತರನ್ನು ಗೌರವಿಸುವ ಬಹಳ ದೊಡ್ಡ ಸುಸಂಸ್ಕೃತವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಲಿಕ್ಕೆ. ಎಸ್, ಒಬ್ಬ ರೈತರನ್ನ ಪ್ರೋತ್ಸಾಹಿಸಿದ್ರೆ ನೂರಾರು ರೈತರಿಗೆ, ಸಾವಿರಾರು ರೈತರಿಗೆ ಪ್ರೇರಣೆಯಾಗತ್ತೆ. ತಾವು ಕೂಡ ಅತ್ಯುತ್ತಮ ಕೃಷಿ ಮಾಡಬೇಕು, ತಮ್ಮನ್ನ ಗುರುತಿಸುವವರು ಇದ್ದಾರೆ ಅನ್ನೋದು ಅವರಿಗೂ ಅನಿಸುತ್ತೆ. ಹಾಗೆ ಆಯ್ತು ಅಂತಾದ್ರೆ ಒಂದು ರೀತಿಯಲ್ಲಿ ಕ್ರಾಂತಿಯೇ ಆಗತ್ತೆ. ಆ ಕ್ರಾಂತಿಗೆ ಇಂದು ಭೂಮಿ ಸಂಸ್ಥೆ ಅಡಿಪಾಯ ಹಾಕಿದೆ ಎಂದ್ರೆ ಖಂಡಿತ ತಪ್ಪಾಗದು. ಈ ತರದ ಪ್ರೋಗ್ರಾಮ್ಗಳು ಎಲ್ಲೋ ಇದ್ದ ರೈತರುಗಳಿಗೆ, ಬಿಸಿಲು ಬೇಗೆಲಿ ಅಥವಾ ಹೊಲಗಳ ಮಧ್ಯೆ ನಿಂತ್ಕೊಂಡಿದ್ದ ರೈತರುಗಳಿಗೆ ಇದು ತುಂಬಾನೇ ಖುಷಿ ಕೊಡ್ತದೆ. ಭೂಮಿ ರೈತ ಪ್ರಶಸ್ತಿಗೆ ಮೆರುಗು ತಂದ ನೃತ್ಯ ವೈಭವ. ಪ್ರಶಸ್ತಿ ಪುರಸ್ಕೃತ ರೈತರಿಗೆ ಸಂಸ್ಥೆಯಿಂದ ವಸತಿ ಭತ್ಯೆ. ರೈತನ ಕಾಯಕ ಬಿಂಬಿಸುವ ಕಾರ್ಯಕ್ರಮಕ್ಕೆ ಇನ್ನಷ್ಟು ಮೆರುಗು ನೀಡಿದ್ದು ನೃತ್ಯ ಕಾರ್ಯಕ್ರಮಗಳು. ಹೌದು, ಆಗಾಗ ಹಳ್ಳಿಯ ಸೊಗಡಿನ ಅನಾವರಣ ಮಾಡುವ ನೃತ್ಯ ಪ್ರದರ್ಶನ ಕಣ್ಮನ ಸೆಳೆಯುವಂತಿತ್ತು. ರೈತರಿಂದಲೇ ರೈತರಿಗೆ ಪ್ರಶಸ್ತಿ ಪ್ರದಾನ ಮಾಡಿರೋದು ಭೂಮಿ ರೈತ ಪ್ರಶಸ್ತಿ 2024ರ ಪ್ರಮುಖ ಆಕರ್ಷಣೆ ಎನ್ನಬಹುದು. ಭೂಮಿ ಸಂಸ್ಥೆ ಸಿಇಒ ರಘುನಂದನ್ ಅವರ ಐಡಿಯಾ ಇದಾಗಿದ್ದು, ಪ್ರಮುಖವಾಗಿ ನಾವು ಎದುರಿಸ್ತಾ ಇರುವಂತಹ ಒಂದು ಸಮಸ್ಯೆ ಅಂದರೆ ತಾವು ಉತ್ಪಾದನೆ ಮಾಡುವಂತಹ ವಸ್ತುಗಳಿಗೆ ಒಂದು ಉತ್ತಮವಾದಂಥ ಮಾರುಕಟ್ಟೆಯನ್ನು ಕಂಡುಕೊಳ್ಳುವಂತಹ ಒಂದು ಸಮಸ್ಯೆ. ಈ ಒಂದು ನಿಟ್ಟಿನಲ್ಲಿ ಇವತ್ತಿನ ದಿವಸ ಏನು ರೈತರಿಗೆ ಒಂದು ಪ್ರಧಾನ ಪ್ರಶಸ್ತಿಯನ್ನು ಭೂಮಿ ಸಂಸ್ಥೆ ಮಾಡ್ತಾ ಇದೆ, ಭೂಮಿ ಮತ್ತು ಸೀಕ್ರೆಟ್ ಸಂಸ್ಥೆ ಮಾಡ್ತಾ ಇದೆ, ಅದೊಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಏಕೆಂದರೆ ಈ ಒಂದು ಉತ್ತಮವಾದಂತಹ ಒಂದು ತಾಂತ್ರಿಕ ಒಂದು ವೇದಿಕೆಯನ್ನು ಏನು ಭೂಮಿ ಸಂಸ್ಥೆ ಇವತ್ತಿನ ದಿವಸ ನಿರ್ಮಾಣ ಮಾಡಿದೆ, ಅದು ಬಹುಶಃ ರೈತರಿಗೆ ಬಹಳ ಹೆಚ್ಚಿನ ಒಂದು ಉಪಯೋಗವನ್ನು ಕೊಡುತ್ತೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಹೌದು, ರೈತರನ್ನ ಪ್ರೋತ್ಸಾಹಿಸೋ ಕೆಲಸ ಆಗಬೇಕು. ಹಾಗೆ ಅವರಿಗೆ ಸೂಕ್ತ ಮಾರುಕಟ್ಟೆ ಒದಗಿಸೋ ಕೆಲಸ ಆಗಬೇಕು. ಅದಾಗಬೇಕು ಅಂತಾದ್ರೆ ಕೇವಲ ಸರ್ಕಾರದಿಂದ ಮಾತ್ರ ಮಾಡಲು ಸಾಧ್ಯವಿಲ್ಲ. ಸಂಘ ಸಂಸ್ಥೆಗಳು ರೈತ ಮಿತ್ರರಾಗಿ ಹೊರಹೊಮ್ಮಿದ್ರೆ ಮಾತ್ರ ಅದು ಸಾಧ್ಯವಾಗುತ್ತೆ. ಇದೇ ಹಿನ್ನೆಲೆಯಲ್ಲಿ ನಬಾರ್ಡ್ನ ಮಾಜಿ ಮುಖ್ಯ ಪ್ರಧಾನ ವ್ಯವಸ್ಥಾಪಕರಾಗಿರೋ ಟಿ ರಮೇಶ್ ಅವರು ಭೂಮಿ ಸಂಸ್ಥೆಯ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಇವತ್ತೊಂದು ವಿಶೇಷವಾದ ದಿನ. ಬೆಂಗಳೂರಲ್ಲಿ ಏನು ಪ್ರೆಸ್ ಕ್ಲಬ್ ಅಲ್ಲಿ
ಒಂದು ರೈತರ ಸನ್ಮಾನ ಮಾಡೋಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಈ ಭೂಮಿ ಡಿಜಿಟಲ್ ಅಗ್ರಿ ಪ್ಲಾಟ್ಫಾರ್ಮ್ನವರು ಮತ್ತು ಸೇಕ್ರೆಡ್ ಟ್ರಸ್ಟ್ನವರು. ಇದೊಂದು ದೊಡ್ಡ ವಿಶೇಷ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಕಾರಣ ಇವರ ಉದ್ದೇಶ ರೈತರು ಇವತ್ತು ಏನು ಉತ್ಪಾದನೆ ಮಾಡ್ತಿರೋದಕ್ಕೆ ಸೂಕ್ತ ಬೆಲೆ ಸಿಗ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಬರೀ ಬೆಳೆದಂಥ ಬೆಳೆಗಳನ್ನು ನೇರವಾಗಿ ಮಾರೋದಕ್ಕಿಂತ ಮೌಲ್ಯವರ್ಧನೆ ಮಾಡಿ ಮಾರಿದರೆ ಅವರ ಆದಾಯವನ್ನು ದ್ವಿಗುಣ ತ್ರಿಗುಣ ಮಾಡಲಿಕ್ಕೆ ಅವಕಾಶ ಇದೆ ಅನ್ನೋ ಒಂದು ಪರಿಕಲ್ಪನೆಯಲ್ಲಿ ಇವತ್ತು ನಾನು ರೈತರಿಗೆ ಈ ಒಂದು ಸಂದರ್ಭದಲ್ಲಿ ಆಹ್ವಾನ ನೀಡ್ತೀನಿ. ನಮ್ಮ ಏನು ಬೆಸ್ಟ್ ಆರ್ಟ್ ಇನ್ಕ್ಯುಬೇಷನ್ ಸೆಂಟ್ರಲ್ಲಿ ಮೌಲ್ಯವರ್ಧನೆಗೆ ಕೃಷಿ ಪದಾರ್ಥಗಳನ್ನು ಮೌಲ್ಯವರ್ಧನೆಗೆ ವಿಶೇಷವಾದ ಒಂದು ಸರ್ಕಾರದ ಸವಲತ್ತನ್ನು ನಾವು ಕ್ರಿಯೇಟ್ ಮಾಡಿದ್ದೀವಿ. ಅದನ್ನು ರೈತೋತ್ಪಾದಕ ಸಂಸ್ಥೆಯವರು, ಮಹಿಳಾ ಸಂಘದವರು, ಆಮೇಲೆ ಪ್ರತಿಯೊಬ್ಬರು ಇದನ್ನು ಬಳಸ್ಕೊಂಡು ಮುಂದಿನ ದಿನಗಳಲ್ಲಿ ಅವರ ಬೆಳೆಯನ್ನು ಮೌಲ್ಯವರ್ಧನೆ ಮಾಡಿ ಮಾರುಕಟ್ಟೆಗೆ ತಲುಪಿಸೋಂಥ ವ್ಯವಸ್ಥೆ ಆಗಬೇಕು ಅನ್ನೋದೊಂದು ಪರಿಕಲ್ಪನೆ. ಇನ್ನೊಂದು ಮಹತ್ವದ ವಿಚಾರ ಅಂದ್ರೆ ಪ್ರಶಸ್ತಿಗೆ ಪಾತ್ರರಾದ ರೈತರಿಗೆ ತನ್ನೂರಿನಿಂದ ಬೆಂಗಳೂರಿಗೆ ಬಂದು ವಾಪಸ್ ಹೋಗಲು ಸಕಲ ವ್ಯವಸ್ಥೆಗಳನ್ನ ಭೂಮಿ ಸಂಸ್ಥೆ ವತಿಯಿಂದ ಮಾಡಲಾಗಿತ್ತು. ಉಚಿತ ಪ್ರಯಾಣ, ವಸತಿ ಮತ್ತು ಎಲ್ಲ ಅಗತ್ಯ ಸೌಲಭ್ಯಗಳನ್ನ ಭೂಮಿ ಡಿಜಿಟಲ್ ಸಂಸ್ಥೆ ಒದಗಿಸಿದೆ. ಊರಿನಿಂದ ಬೆಂಗಳೂರಿಗೆ ಬಂದು ವಾಪಸ್ ಹೋಗುವವರೆಗೆ ಸಕಲ ಸೌಲಭ್ಯ ಒದಗಿಸಿಕೊಟ್ಟಿದೆ. ಒಟ್ಟಿನಲ್ಲಿ ರೈತರೇ ಸೆಲೆಬ್ರಿಟೀಸ್ ಆಗಿರುವ ಈ ಕಾರ್ಯಕ್ರಮದಲ್ಲಿ ರೈತರಿಗೆ ಅನುಕೂಲ ಆಗಲಿ ಅಂತ ಆರ್ಥಿಕ ಭದ್ರತೆ ಮತ್ತು ಸಾಮಾಜಿಕ ಮನ್ನಣೆ ಕೊಡುವ ಉದ್ದೇಶದಿಂದ ಭೂಮಿ ರೈತ ಪ್ರಶಸ್ತಿ ಪ್ರಮುಖವಾಗುತ್ತೆ. ಜೊತೆಗೆ ಕಳೆದ 10 ವರ್ಷಗಳಿಂದ ಕೃಷಿ ಕ್ಷೇತ್ರದಲ್ಲಿ ಆಧುನಿಕ ತಂತ್ರಜ್ಞಾನ ಬಳಕೆ ಹಾಗೂ ರೈತರ ಬೆಳೆಗಳಿಗೆ ಉತ್ತಮ ಆದಾಯ ನೀಡುವ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆ ಇಟ್ಟಿರುವ ಭೂಮಿ ಸಂಸ್ಥೆ ಮತ್ತೊಂದು ಮೈಲುಗಲ್ಲು ಸ್ಥಾಪಿಸಿದೆ. ಇದು ಪ್ರಶಂಸನೀಯ. ರೈತನೇ ದೇಶದ ಬೆನ್ನೆಲುಬು. ಅಂತಹ ರೈತನನ್ನ ಪ್ರೋತ್ಸಾಹಿಸಬೇಕು ಅಂತಾದ್ರೆ ಮಾರುಕಟ್ಟೆಯ ಮಾಹಿತಿ ಕೊಡಬೇಕು, ತಂತ್ರಜ್ಞಾನದ ಅರಿವು ಮೂಡಿಸಬೇಕು, ಇಳುವರಿ ಹೆಚ್ಚಿಸೋ ಮಾಹಿತಿ ಕೊಡಬೇಕು. ಈ ಎಲ್ಲಾ ನಿಟ್ಟಿನಲ್ಲೂ ಭೂಮಿ ಸಂಸ್ಥೆ ಕೆಲಸ ಮಾಡ್ತಾ ಇದೆ ಅನ್ನೋದೇ ಸಂತೋಷದ ವಿಚಾರ. ಇದಾಗಿತ್ತು ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.